ಸಂತೋಷ್ ದ್ಯಾಮವ್ವ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಎಂದಿಗೂ ಪವಾಡ ಗೋಳಸಾರ ಮಠದಾಗ ನಡಿತಾವರಿ ನಮ್ಮ ಗೋಳಸಾರ ಮಠದಾಗ ನಡಿತಾವರಿ ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಮುತ್ಯವರು ಮಾಡಿದ ಪವಾಡ ಹಿಂಗಾದರಿ ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಮುತ್ಯವರು ಮಾಡಿದ ಪವಾಡ ಹಿಂಗಾದರಿ ಎಂದಿಗೂ ಪವಾಡ ಗೋಳಸಾರ ಮಠದಾಗ ನಡಿತಾವರಿ ನಮ್ಮ ಗೋಳಸಾರ ಮಠದಾಗ ನಡಿತಾವರಿ ತ್ರಿಕಾಲ ಜ್ಞಾನಿ ತಿರುಮೂರ್ತಿ ಮುತ್ಯವ್ರ ಮಾಡಿದ ಪವಾಡ ಹಿಂಗಾದರಿ ತ್ರಿಕಾಲ ಜ್ಞಾನಿ ತಿರುಮೂರ್ತಿ ಮುತ್ಯವ್ರ ಮಾಡಿದ ಪವಾಡ ಹಿಂಗಾದರಿ ಏನಾದ ಸರುಬೈ ಗಂಡ ಕುಶಿನ ಹೆತ್ತು ಒಂದೇ ತಿಂಗಳದಾಗ ಸತ್ತಾಳರಿ ತಾಯಿ ಒಂದೇ ತಿಂಗಳದಾಗ ಸತ್ತಾಳರಿ ಏ ಪ್ರಾಣ ಬಿಡುವಾಗ ಕುಶಿನ ತನ್ನ ತಾಯಿಯ ಉಡಿಯಾಗ ಹಾಕ್ಯಾಳರಿ ತನ್ನ ತಾಯಿಯ ಉಡಿಯಾಗ ಹಾಕ್ಯಾಳರಿ ಏ ಮೊಮ್ಮಗನ ಮಾರಿ ನೋಡಿ ರಂಗು ಬಾಯಿಗೆ ಹೊಟ್ಯಾಗ ತಳಮಳ ಆಗ್ಯಾದರಿ ಮೊಮ್ಮಗನ ಮಾರಿ ನೋಡಿ ರಂಗು ಬಾಯಿಗೆ ಹೊಟ್ಯಾಗ ತಳಮಳ ಆಗ್ಯಾದರಿ ಗೋಳಸಾರ ಮಠದಾಗ ನಡಿತಾವರಿ ನಮ್ಮ ಗೋಳಸಾರ ಮಠದಾಗ ನಡಿತಾವರಿ ತ್ರಿಕಾಲ ಜ್ಞಾನಿ ತಿರುಮೂರ್ತಿ ಮುತ್ಯವ್ರ ಮಾಡಿದ ಪವಾಡ ಹಿಂಗಾದರಿ ತ್ರಿಕಾಲ ಜ್ಞಾನಿ ತಿರುಮೂರ್ತಿ ಮುತ್ಯವ್ರ ಮಾಡಿದ ಪವಾಡ ಹಿಂಗಾದರಿ ಏ ಹೊಟ್ಟಿ ಹಸ್ತು ಕುಸ ತಾಯಿ ಹಾಲ ಬೇಡಿ ಏ ಅತ್ತತ್ತು ದನಿ ಸಣ್ಣ ಆಗ್ಯಾದರಿ ಆಗ ಅತ್ತತ್ತು ದನಿ ಸಣ್ಣ ಆಗ್ಯಾದರಿ ಏ ಎಂತ ಹೊತ್ತ ಶಿವನೇ ನನಗ ತಂದಿದಂತ ಮನದಾಗ ಮರ ಮರ ಮರಗ್ಯಾಳರಿ ಅಜ್ಜಿ ಮನದಾಗ ಮರ ಮರ ಮರಗ್ಯಾಳರಿ ಏ ಅದೇ ವ್ಯಾಳ್ಯದಾಗ ಅಪ್ಪವ್ರ ನೆನಪಾಗಿ ಗೋಳಸಾರ ದಾರಿಯ ಹಿಡದಾಳರಿ ಅದೇ ಯಾಳ್ಯದಾಗ ಅಪ್ಪವ್ರ ನೆನಪಾಗಿ ಗೋಳಸಾರ ದಾರಿಯ ಹಿಡದಾಳರಿ ಗೋಳಸಾರ ಮಠದಾಗ ನಡಿತಾವರಿ ನಮ್ಮ ಗೋಳಸಾರ ಮಠದಾಗ ನಡಿತಾವರಿ ತ್ರಿಕಾಲ ಜ್ಞಾನ ತಿರುಮೂರ್ತಿ ಮುತ್ಯವ್ರ ಮಾಡಿದ ಪವಾಡ ಹಿಂಗಾದರಿ ತ್ರಿಕಾಲ ಜ್ಞಾನಿ ತಿರುಮೂರ್ತಿ ಮುತ್ಯವ್ರ ಮಾಡಿದ ಪವಾಡ ಹಿಂಗಾದರಿ ಏ ಹೊಟ್ಟಿ ಹಸ್ತು ಕುಸ ತಾಯಿ ಹಾಲ ಬೇಡಿ ಏ ಹತ್ತತ್ತು ದನಿ ಸಣ್ಣ ಆಗ್ಯಾದರಿ ಆಗ ಹತ್ತತ್ತು
ಅತ್ತತ್ತು ದನಿ ಸಣ್ಣ ಆಗ್ಯಾದರಿ ನಿಮಗಿಷ್ಟು ಒಳ್ಳೆ ಮಾತು ಹೇಳಕತ್ತೇನ. ಏನ್ರಿಪ್ಪ ಇದು ಕತಿ ಆಗಿದ್ದು ಎಲ್ಲಿ ಅಲ್ಲ, ಎಲ್ರಿಪ್ಪ ಗೋಳಸಾರ ಬಿಟ್ಟು ಬರೀ 5 ಕಿಲೋಮೀಟರ್ದೊಳಗ ಒಂದು ನಾದ ಅಂತೇಳಿ ಊರು ಬರ್ತದ, ತಮಗೆಲ್ಲರಿಗೂ ಗೊತ್ತದ. ಹೌದು ನಾದ ನಾದ. ಹೌದು. ಆ ನಾದದೊಳಗ ಒಬ್ಬಕ್ಕಿ ತಾಯಿ, ಅಕ್ಕಿಗೆ 2 ಗಂಡಸ ಮಕ್ಕಳಿದ್ರು. ಏನೋ ಅಚಾನಕ್ ಜಡ ಬಂದು 2 ಮಕ್ಕಳು ತೀರ್ಕೊಂಡು, ಈ 2 ಮಕ್ಕಳು ತೀರ್ಕೊಳಕ್ಕಿಂತ ಮೊದಲು ಗಂಡನು ತೀರ್ಕೊಂಡಿದ್ದ. ಹೌದಿಪ್ಪ. ಒಬ್ಬಾಕಿ ಹೆಣ್ಮಗಳು ಉಳಿದಿದ್ಳು. ಹಾ, ಆ ಮಗಳಿಗೆ ನೋಡಿ ಜೀವನ ಮಾಡ್ತಿದ್ಳು. ಮುಂದೆ ಮಗಳು ಪ್ರಾಯಕ್ಕೆ ಬಂದ ಮೇಲೆ ಆ ಮಗಳಿಗೆ ಎಲ್ಲಿ ಕೊಟ್ರತಿ ಕೇಳಿದ್ರ ದೇವರ ಹಿಪ್ಪರಿಗೆ ತಾಲೂಕು ಸದ್ದೆ ಹೌದು ಜಾಲಗೇರಿ ಅಂತ ಊರು ಬರ್ತದ, ಜಾಲವಾದ. ಜಾಲವಾದ. ಹೌದೌದು. ಆ ಜಾಲವಾದಕ್ಕ ಆ ಹೆಣ್ಣುಮಗಳಿಗೆ ಲಗ್ನ ಮಾಡಿ ಕೊಟ್ರು. ಹೌದಿಪ್ಪ. ನಿಮಗ್ ವಿಚಿತ್ರ ಹೇಳ್ಬೇಕಂದ್ರ ಏನ್ರಿಪ್ಪ 6 ತಿಂಗಳು ನಡೆದಳು ಹೆಣ್ಮಗಳು. ಹಾ. ಏನೋ ಗಂಡನ ಕಡೆ ತಪ್ಪಿತ್ತೋ ಏನು ಈಕಿ ಕಡೆ ತಪ್ಪಿತ್ತೋ ಗೊತ್ತಿಲ್ಲ. ಹೌದು. 6 ತಿಂಗಳು ನಡೆದು ಗಂಡನ ಮನೆಯೊಳಗ ಒಂದ್ ಸ್ವಲ್ಪ ತಕರಾರು ಮಾಡಿ ತವ್ರ ಮನೆಗೆ ಬಂದಳು ನಾದಕ್ಕ. ಹೌದಿಪ್ಪ. ಆದ್ರ ಬರುವಾಗ ಹಂಗೆ ಬರ್ಲಿಲ್ಲ. 4 ತಿಂಗಳು ಗರ್ಭವತಿ ಇದ್ದಳು. ಹೌದಿಪ್ಪ. ಹೆಣ್ಮಗಳು ಗರ್ಭವತಿ ಇದ್ಳು. 4 ತಿಂಗಳು ಗರ್ಭವತಿ ಇದ್ದಳು. ಹೌದು. ಈಕಿ ಜಗಳಾಡಿ ಬಂದ ಬಳಕ ಗಂಡನ ಮನೆಯವ್ರ ಈಕಿ ಕರಿಲಿಕ್ಕೆ ಬರ್ಲಿಲ್ಲ. ಹೌದು. ಈಕಿ ಹೊಳ್ಳಿ ಗಂಡನ ಮನೆಗೆ ಹೋಗಲಿಲ್ಲ. ಹೌದು. ಮುಂದೆ 9 ತಿಂಗಳು 9 ದಿವಸ ಗತಿಸಿ ಹೋದು. ಹೌದು. ಮುಗಿದು ಈಕಿಗೆ ಹೆರಿಗೆ ಬ್ಯಾನಿ ಶುರುವಾದು. ಹೌದಿಪ್ಪ. ಆ ಸಮಯ ಇಟ್ಟು ಕೆಟ್ಟಿರ್ತದ್ರಿ ಬಾಣೆತಾನಂದ್ರ. ಹಾ, ಒಂದು ಜೀವದಿಂದ ಒಂದು ಜೀವ ಹೊರಗೆ ಬರ್ಬೇಕಾದ್ರ ಆ ಆಕಿ ದೈವ ಗಟ್ಟಿದ್ರೆ ಉಳಿತಾಳ್ರಿ ಹೆಣ್ಮಗಳು. ಬಹಳ ಜೀವ ಹೋಗ್ಯಾವ ಹಿಂಗ. ಹೌದಿಪ್ಪ. ಏನು ಹೆರಿಗೆ ಆಯ್ತು, ಗಂಡು ಕೂಸಿತ್ತು. 1 ತಾಸು ಡಿಲಿವರಿ ಆಗಿ 1 ತಾಸು 2 ತಾಸು ಆಗಿತ್ತು. ಹೆಣ್ಮಗಳು BP ಲೋ ಆಗಿ ಹೆಣ್ಮಗಳಿಗೆ ಗೊತ್ತೈತೆವ ನಾ ಉಳ್ಯಾಲ. ಹೌದು. ತನ್ನ ತಾಯಿಗೆ ಕರೆದು ಹೇಳ್ತಾಳ. ಏನತ್ರಿ? ಕೈಯಾಗ ಕೈ ಇಟ್ಟಾಳ. ಹಾ, ತನ್ನ ತಾಯಿ ಕೈಯಾಗ ಕೈ ಇಟ್ಟು ಹೇಳ್ತಾಳೆವ, ಹೌದು. ನನ್ನ ಜೀವದ ಮ್ಯಾಲ ನನಗೆ ಯಾಕೋ ಭರವಸೆ ಇಲ್ಲ. ಹೌದು. ನಾ ಉಳ್ಯಾಲಮ್ಮ, ನಾ ಸಾಯ್ತೀನಿ. ಹೌದು. ಇದು ನನ್ನ ಕೂಸ, ಹಾ, ನಿನ್ನ ಉಡಿ ಒಳಗ ಹಾಕ್ತೀನಿವ. ಇದಕ್ಕೆ ತಾಯಿ ಮತ್ತು ತಂದಿ ನೀನೇ ಆಗಿ ಇದಕ್ಕೆ ಜೋಪಾನ ಮಾಡತ್ತೇಳಿ ರಕ್ತ ಗಣ್ಣಿ ಕೂಸಿಗೆ ತನ್ನ ತಾಯಿ ಉಡಿಯಾಗ ನೀಡಿ, ಹೌದು, ತನ್ನ ತಾಯಿ ಉಡಿಯಾಗ ನೀಡಿ ಪ್ರಾಣ ಬಿಟ್ಟಾಳ್ರಿ ಹೆಣ್ಮಗಳು. ಹೌದು. ಎಷ್ಟು ವಿಚಿತ್ರ ನೋಡ್ರಿ. ಹಾ, 2 ಗಂಡಸ ಮಕ್ಕಳಿಗೆ ಕಳ್ಕೊಂಡಾಳ. ಹೌದು. ತನ್ನ ಗಂಡ ಕಳ್ಕೊಂಡಾಳ. ಹೌದು. ಒಬ್ಬಕ್ಕಿನೇ ಮಗಳ ತಿಳಿಕಿದ ಕಲ್ಯಾಣ ಮಾಡ್ಬೇಕತ್ತ ಲಗ್ನ ಮಾಡಿ ಕೊಟ್ಟಾಳ. ಮಗಳು ಜಗಳಾಡಿ ಹೊಳ್ಳಿ ಬಂದಾಳ. ಹೌದು. ಅಣ್ಣಪ್ಪಣ್ಣ ದ್ಯಾಬೇರಿ ಸಾರಪ್ಪ ಅವರು ಪದ್ಯ ಹಾಡೋದ್ರ ಮಧ್ಯದೊಳಗ 50 ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರ ಪುಣ್ಯಾತ್ಮರಿಗೆ. ದೇವರ ಐಶ್ವರ್ಯ ಕೊಡ್ಲಿ ಅಂತ ಬೇಡಿಕಿರುವುದು. ಹೌದೌದು. ತಾಯಿ ಅಂತಾಳ, ಹಾ, ಏನು ದೇವರ ಕಾಡ್ಬೇಕು, ನಂದು ಏನು ದೈವ ಇರ್ಬೇಕು ತಿಳ್ಕೊಂಡು ಆ ಕೂಸಿಗೆ ತಗೊಂಡು ಮಗಳ ಸಂಸ್ಕಾರ ಮಾಡಿ ಮನೆಗೆ ಬಂದಳು. ಅಂತ್ಯ ಸಂಸ್ಕಾರ ಮಾಡಿ ಮನೆಗೆ ಬಂದಳು. ಹೌದು. 2-3 ದಿವಸ ಆಗಿತ್ರಿ. ಹೌದು. ಹುಟ್ಟಿದ ಕೂಸುಗಳಿಗೆ ತಾಯಿ ಹಾಲು ಬೇಕು. ಹೌದು. ಹುಟ್ಟಿದ ಕೂಸಿಗೆ ತಾಯಿ ಹಾಲು ಬೇಕ್ರಿ. ತಾಯಿ ಹಾಲು ಬೇಕು. ಕೂಸು ಒಂದು ಸೌನು ಬಾಯಿ ಒಳಗ ನಾಲಿಗೆ ಹಾಕಲಾರದೆ ಹಕ್ಕಿ ಹಲಬದಂಗ ಹಲಬಲಕತ್ತು. ಅವಾಗ ಹೆಣ್ಮಗಳು ಅಕಾಡಿ ಕಾಡಿ ತಿರುಗಾಡೋದ್ರೊಳಗ ಮಗ್ಗಲ ಮನೆಯವರೊಬ್ಬರು ಹೇಳ್ತಾರ, ಏನತ್ತ ಯಾಕವ ಇಷ್ಟು ದುಃಖ ಪಡ್ತೀಯ? ಹೌದು. ಇಲ್ಲೇ ನಮ್ಮ ಪಕ್ಕದೊಳಗ 5 ಕಿಲೋಮೀಟರ್ ಮ್ಯಾಗ ನಡೆದಾಡುವ ದೇವರ ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಅಪ್ಪವ್ರ ಹರ. ಹೌದಾ? ಪರಮಾತ್ಮನ ಸ್ವರೂಪರ. ಹೌದು. ಅವ್ರ ಮಠಕ್ಕೆ ಹೋಗು, ನಿನಗೆ ಏನ್ರ ಉಪಾಯ ಹೇಳ್ತಾರ ಅಂತೇಳಿ ಕಳಿಸಿ ಕೊಟ್ಟಾಗ ಆ ತಾಯಿ ಕೂಸಿನ ತಗೊಂಡು ಹ್ಯಾಂಗ ಗೋಳಸಾರ ಮಠಕ್ಕೆ ಬರ್ತಾಳಂತಕ್ಕಂಥದ್ದು. ಕೂಸ ಹ್ಯಾಂಗ ಬೋರ್ಯಾಡಿ ಹೇಳ್ತದ. ಗೋಳಸಾರಪ್ಪ ಅವ್ರ ಮಠಕ್ಕೆ ಬಂದು ಆ ಕೂಸಿಗೆ ಏನ ಆಶೀರ್ವಾದ ಮಾಡ್ತಾರ ಅನ್ನುವಂಥದ್ದು. ಕೂಸ ಹ್ಯಾಂಗ ಅತ್ತತ್ತು ಆ ಕೂಸಿನ ದನಿ ಹ್ಯಾಂಗ ಸಣ್ಣಗ್ಯದ. ಹೌದು. ಏ ಹೊಟ್ಟಿ ಹಸ್ತು ಕೂಸ ತಾಯಿ ಹಾಲ ಬೇಡಿ ಅತ್ತತ್ತು ದನಿ ಸಣ್ಣ ಆಗ್ಯಾದರಿ. ಆಗ ಅತ್ತತ್ತು ದನಿ ಸಣ್ಣ ಆಗ್ಯಾದರಿ. ಎಂತ ಹೊತ್ತ ಶಿವನೇ ನನಗ ತಂದಿದಂತ ಮನದಾಗ ಮರ ಮರ ಮರಗ್ಯಾಳರಿ. ಅಜ್ಜಿ ಮನದಾಗ ಮರ ಮರ ಮರಗ್ಯಾಳರಿ. ಏ
ಅದೇ ಯಾಳ್ಯದಾಗ ಪೌರ ನೆನಪಾಗಿ ಗೊಳಸಾರ ದಾರಿಯ ಹಿಡದಾಳರಿ ಅದೇ ವ್ಯಾಳ್ಯದಾಗ ಪೌರ ನೆನಪಾಗಿ ಗೊಳಸಾರ ದಾರಿಯ ಹಿಡದಾಳರಿ ಗೊಳಸಾರ ಮಠದಾಗ ನಡಿತಾವರಿ ನಮ್ಮ ಗೊಳಸಾರ ಮಠದಾಗ ನಡಿತಾವರಿ ತ್ರಿಕಾಲ ಜ್ಞಾನಿ ತಿರುಮೂರ್ತಿ ಮುತ್ತವ್ರ ಮಾಡಿದ ಪಾವಡ ಹಿಂಗಾದರಿ ತ್ರಿಕಾಲ ಜ್ಞಾನಿ ತಿರುಮೂರ್ತಿ ಮುತ್ತವ್ರ ಮಾಡಿದ ಪಾವಡ ಹಿಂಗಾದರಿ ಏ ಅಪ್ಪವ್ರ ಪಾದಕ್ಕ ಅಡ್ಡ ಬಿದ್ದು ಹೇಳ್ತಾಳ ಏ ಕೂಸಿನ ತಾಯಿ ಸತ್ತು ಹೋಗ್ಯಾಳರಿ ಯಪ್ಪ ಕೂಸಿನ ತಾಯಿ ಸತ್ತು ಹೋಗ್ಯಾಳರಿ ಏ ಮೌಸದ ಮುದ್ದಿಗೆ ಸಲವುದಾಗುವುದಿಲ್ಲ ಕೂಸಿಗೆ ಮರಣ ಕೊಡುವಂದರಿ ಯಪ್ಪ ಕೂಸಿಗೆ ಮರಣ ಕೊಡುವಂದರಿ ಏ ಕರುಣಾಳು ಗುರುವ ಹೇಳ್ತಾನ ಹಿಂಗ ಕೂಸಿನ ಚಿಂತೆಯನ್ನ ಬಿಡುವಂದರಿ ಕರುಣಾಳು ಗುರುವ ಹೇಳ್ತಾನ ಹಿಂಗ ಕೂಸಿನ ಚಿಂತೆಯನ್ನ ಬಿಡುವಂದರಿ ಗೊಳಸಾರ ಮಠದಾಗ ನಡಿತಾವರಿ ನಮ್ಮ ಗೊಳಸಾರ ಮಠದಾಗ ನಡಿತಾವರಿ ತ್ರಿಕಾಲ ಜ್ಞಾನಿ ತಿರುಮೂರ್ತಿ ಮುತ್ತವ್ರ ಮಾಡಿದ ಪಾವಡ ಹಿಂಗಾದರಿ ತ್ರಿಕಾಲ ಜ್ಞಾನಿ ತಿರುಮೂರ್ತಿ ಮುತ್ತವ್ರ ಮಾಡಿದ ಪಾವಡ ಹಿಂಗಾದರಿ ಯಾವಾಗ ಗೊಳಸಾರ ಮಠಕ್ಕೆ ಬಂದಳು ಹೆಣ್ಮಗಳು ಹೌದು ಅಪ್ಪವ್ರು ಮಠದೊಳಗ್ ಕೂತಿದ್ರು ಹೌದಿಪ್ಪ ಈ ಕಡೆ ನೋಡ್ರಿ ಎಲ್ಲಾರು ಹಾ ಅಪ್ಪವ್ರು ಮಠದೊಳಗ್ ಕೂತಿದ್ರು ಯಾವ ಮಠದೊಳಗ ಗೊಳಸಾರದೊಳಗ 2 ಮಠ ಅದಾವ್ರಿ ಮ್ಯಾಗಿನ ಮಠದೊಳಗ್ ಕೂತಿದ್ರು ಯಾರು ಹೌದ್ ತ್ರಿಮೂರ್ತಿ ಅಪ್ಪವ್ರು ಹೌದಿಪ್ಪ ರಕ್ತ ಗಣ್ಣಿನ ಕೂಸಿಗೆ ಅರ್ಬಿ ಒಳಗ ಸುತ್ತಕೊಂಡು ತಾಯಿ ಓಡಿ ಬಂದಳು ನಿಮ್ಮಂಗೆಲ್ಲ ಜನ ದರ್ಶನ ಕೂತಿತ್ತು ಹೌದ್ ಪಾಳಿ ಹಚ್ಚಿದ್ರು ಹೌದ್ ತ್ರಿಮೂರ್ತಿ ಅಪ್ಪವ್ರು ಹಾ ಏ ಕಕ್ಕ ಸುಮ್ಕುಂದ್ರ ವಿಷಯ ಹಾಳಾಗ್ತದ ಇರ್ಲಿ ಆಯ್ತು ಬಿಡ್ರಿ ಅದೆಲ್ಲ ಹಂಗೆ ಇರ್ತದ ಬಿಡ್ರಿ ಯಾವಾಗ ಗೊಳಸಾರ್ ತ್ರಿಮೂರ್ತಿ ಅಪ್ಪವ್ರು ಜನರಿಗೆಲ್ಲ ದರ್ಶನ ಕೊಡ್ಲಿಕತ್ತಿರು ಹೆಣ್ಮಗಳು ಬಂದಳು ಅದನ್ನ ನೋಡಿ ಗೊಳಸಾರ ಅಪ್ಪವ್ರ ಅಂತಾರ ಏನಂತ ಅಲ್ಲಿ ಒಬ್ಬಾಕಿ ಹೆಣ್ಮಗಳು ಹೊಂಟಾಳು ನೋಡು ಕರೀರಿ ಅಂದ ಕೂಡ್ಲೆ ಹೌದು ಆ ಖುಷಿಗೆ ತಗೊಂಡು ತಾಯಿ ಬಂದಳು ಹಾ. ಯಾವಾಗ ಅಪ್ಪವ್ರಿಗೆ ನೋಡಿದಳು ಹೌದ್ ಯಾವಾಗ ಅಪ್ಪವ್ರಿಗೆ ನೋಡಿದಳು ಹೆಣ್ಮಗಳಿಗೆ ಎಲ್ಲಿದೋ ಏನು ದುಃಖ ಬಂದ್ಬಿಡ್ತೋ ಗೊತ್ತಿಲ್ಲ ಹೌದು ಯಾಕಂದ್ರೆ ಜೀವನದೊಳಗ ನೊಂದಿದ್ದಳಲ್ಲ ಹೌದ್ ಎಲ್ಲ ಕಳ್ಕೊಂಡಿಳು ತಂದು ಕೂಸಿಗೆ ಮಗ್ಗಲ ಕೆಟ್ಟು ಅಪ್ಪವ್ರ ಪಾದ ಹಿಡಿದು ಎಷ್ಟು ಅತ್ತಳ್ರಿ ಹೆಣ್ಮಗಳು ಹೌದು ಪಾಪ ಅಪ್ಪವ್ರ ಪಾದ ತೊಳೆದು ನೀರ ಹಿಂಗ ಹಿಂಗ ಹಳ್ಳ ಹರಿದಂಗ ಹರಿತಿದ್ದು ಅಂತೇಳಿ ಗೊಳಸಾರ ಕಮಿಟಿ ಅವ್ರು ಹೇಳಿದಾರೆ ನನಗೆ ಎಷ್ಟು ಅತ್ತಳ ಹೆಣ್ಮಗಳು ಯಪ್ಪ ಜೀವನದೊಳಗೆ ಎಲ್ಲಾ ಹೆಣ್ಣಿಗೆ ಕೊಡು ಕಷ್ಟ ದೇವರ ಪರಮಾತ್ಮ ನನಗೆ ಕೊಡ್ತಾನೇನು ಹೌದು ನಾ ಯಾ ಜನ್ಮದೊಳಗೆ ಏನು ಪಾಪ ಮಾಡಿನಪ್ಪ ಹೌದ್ ಯಪ್ಪ ಗಂಡಗ ಕಳ್ಕೊಂಡೆ ಮಕ್ಕಳಿಗೆ ಕಳ್ಕೊಂಡೆ ತಾಯಿ ಮಗಳಿಗೂ ಕೂಡ ಕಳ್ಕೊಂಡ್ನಲ್ಲ ಕಳ್ಕೊಂಡಲ್ಲ ಯಾವ ಜನ್ಮದೊಳಗೆ ಏನು ಪಾಪ ಮಾಡಿನೋ ಗೊತ್ತಿಲ್ಲಪ್ಪ ನಾ ನಿನ್ನ ಬಲಿ ಬಂದಿದ್ದು ನಾ ಬದುಕಬೇಕತ್ತ ಬಂದಿಲ್ಲೋ ನನ್ನಪ್ಪ ಹೌದು ನಾ ಬಂದಿದ್ದು ನಿನ್ನ ಬಲಿ ಬದುಕಬೇಕು ನಾ ಮಾಡ್ಕೊಂಡು ಉಣ್ಬೇಕತ್ತ ಬಂದಿಲ್ಲ ಯಪ್ಪ ನಿನ್ನ ಕೈಯಾರೆ ನನಗೆ ವಿಷ ಕೊಡು ನಾ ಬದುಕಬಾರದು ಈ ಕೂಸು ಬದುಕಬಾರದು ಎಷ್ಟರೇ ಕಷ್ಟ ಪಡ್ಲಿಪ್ಪ ಅಂತೇಳಿ ತಾಯಿ ಒಂದು ಸೌನ್ ಗೋಳಾಡಿ ಅಳುವತ್ನ್ಯಾಗ ಹೌದಿಪ್ಪ ಶರಣರ ಗುಣ ಹೆಂಗಿರ್ತದ ನೋಡ್ರಿ ಹ್ಯಾಂಗ್ರಿಪ್ಪ ಇಷ್ಟ ನೊಂದಿರುವಂತ ತಾಯಿ ಮನ ಅರ್ಥ ಮಾಡ್ಕೊಂಡ ತ್ರಿಮೂರ್ತಿ ಅಪ್ಪ ಅವರು ಹೌದು ಖುಷಿಗೆ ಕರುಣೇದಿಂದ ಎತ್ಕೊಂಡ್ರು ಹೌದು ಎತ್ತಿ ಪ್ರಸಾದ ಹಚ್ಚಿದ್ರು ತಲೆ ಮ್ಯಾಲ ಕೈ ಇಟ್ರು ರಕ್ತ ಗಣ್ಣಿ ಕೂಸ್ರಿ ಹೌದಿಪ್ಪ ರಕ್ತ ಗಣ್ಣಿ ಕೂಸಿಗೆ ಎತ್ಕೊಂಡ್ರು ಮೈ ಮೇಲೆ ಕೈ ಆಡಿಸಿದ್ರು ಹೆಣ್ಮಗಳಿಗೆ ಕರೆದು ಹೇಳ್ತಾರೆ ವಾ ಹಾ ನೀ ಇಷ್ಟು ನೊಂದಿದೆಯಲ್ಲ ಹುಟ್ಟಿದ ಪರಮಾತ್ಮ ಏನು ಹುಲ್ಲು ಮೈಸ್ತಾನೇನು ಹೌದಾ ಪರಮಾತ್ಮ ಹುಟ್ಟಿಸ್ಯಾನಂದ್ರ ಕಲ್ಲಿನೊಳಗಿರುವಂತ ಕಪ್ಪಿಗೆ ಸಹಿತ ಅನ್ನ ಹಾಕ್ತಾನ ಹೌದು ನೀ ಏನೂ ಚಿಂತೆ ಮಾಡಬೇಡ ತಾಯಿ ಕೂಸು ಬದುಕ್ತದ ಹಾ ಇದಕ್ಕೆಲ್ಲ ಪ್ರಭು ಕಾಯ್ತಾನಂತ ಹೇಳ್ತಾರ ಹೌದಿಪ್ಪ ಪ್ರಭು ಅಂದ್ರ ಅವ್ರ ಮನಿ ದೇವರ ಶಿದರಾಯ ಹೌದೌದು ಗೊಳಸಾರಪ್ಪ ಅವ್ರ ಮನಿ ದೇವರ ಶಿದರಾಯ ಸಿದ್ದರಾಯ ಮತ್ತೆ ಹೌದು ಶಿದರಾಯ ಮುತ್ಯಾಗ ಪ್ರಭು ಅಂತಿದ್ರು ಗೊಳಸಾರಪ್ಪ ಅವರು ಹೌದು ಕಾಯ್ತಾನ ಇದಕ್ಕೆ ಪ್ರಸಾದ ಹಚ್ಚು ಹಾ ಇದಕ್ಕೆ ಮನಿಗೆ ತಗೊಂಡು ಹೋಗು ಈ ಹೌದು. ಕೂಸು ಬದುಕ್ತದ ಅಂತೇಳಿ ಆಶೀರ್ವಾದ ಮಾಡಿದ್ರು ಹೌದಾ ಆಶೀರ್ವಾದ ಮಾಡಿ ಹಾ ಅಪ್ಪ ಅವ್ರು ಹೇಳ್ತಾರ ಏನತ್ತ ಮನಿಗೆ ಒಯ್ದು ಹಾಕು ಹಾ ಕೂಸ್ ಆ ಮಕ್ಕೋತು ಅಂದ್ರ ಮನಗಲಿ ಹಾ ಒಂದು ವೇಳೆ ರಾತ್ರಿ ಎದ್ದು ಅಳ್ಳಕತ್ತಂದ್ರ ನೀ ಏನೂ ಮಾಡ್ಬೇಡ ಹೌದಾ ಆ ಕೂಸಿಗೆ ಎದಿಗೆ ಹಚ್ಚಿ ಹಾಲು ಕುಡಿಸು ಅಂತ ಹೇಳಿದ್ರಿ ಹೌದಿಪ್ಪ ಕೂಸಿಗೆ ಎತ್ತಿ ಹಾಲು ಕುಡಿಸತ್ ಹೇಳಿದ್ರು ಹಾ
ಅವಾಗ ನೊಂದಿರುವಂತ ಮುದುಕಿ ಒಂದು ಮಾತು ಹೇಳ್ತದೆಪ್ಪ ಅವ್ರೆ, ಏನತ್ತ? ಎಲ್ಲಾ ಕಸುಕೊಂಡು ಪರಮಾತ್ಮನೇ ಪರೀಕ್ಷೆ ನನಗೆ ಮಾಡ್ತಾನಂದ್ರ ನೀವು ಪರೀಕ್ಷೆ ಮಾಡ್ಲಿಕತ್ತೀರಿ ಏನೋ ಅಂತ ಕೇಳ್ತಾಳ ಮುದುಕಿ. ಹೌದಿಪ್ಪ. ಯಪ್ಪ, ಹಾ ನೊಂದು ಬೆಂದು ಸುಟ್ಟು ಸುಣ್ಣಾಗಿ ಹೋಗಿರುವಂತ ಈ ನನ್ನ ಧ್ಯೇಯಕ್ಕ ಹೌದು 60 ವರ್ಷ ಮುಗದವ. ನಂದು ಒಂದು ಕಾಲು ಗೋರಿ ಒಳಗದ, ಒಂದು ಕಾಲು ಮ್ಯಾಗದ. ನಂದು ಹಣ್ಣು ಶರೀರ, ನನ್ನ ಹಣ್ಣು ಶರೀರದೊಳಗ ಹಾಲೆಲ್ಲಿ ಬರ್ಬೇಕ್ರಿಪ್ಪ ಅಂದಾಗ ಹೌದಿಪ್ಪ. ಕರುಣಾಮೂರ್ತಿ ಆಗಿರುವಂತವ್ರಪ್ಪ ಅವ್ರ ಅಂತಾರ, ಏನತ್ತ? ನಾ ಹೇಳದಷ್ಟು ಮಾಡತ್ತೇಳಿ ಮನಿ ಕಡೆ ಕಳಿಸ್ಯಾರ. ಹೌದು. ಹ್ಯಾಂಗ ಕೂಸಿಗೆ ಎತ್ತುಕೊಂಡು ಹೌದು, ಹ್ಯಾಂಗ ಅದಕ್ಕೆ ಆಶೀರ್ವಾದ ಮಾಡ್ತಾರ ಅನ್ನೋದು ಹೇಳ್ರಿಪ್ಪ. ಏ ಕೂಸಿನ ಎತ್ತುಕೊಂಡು ವರದ ಹಸ್ತ ಇಟ್ಟು ರಂಗು ಬಾಯಿಗೆ ಕರೆದು ಹೇಳ್ಯಾರರಿ, ಅಪ್ಪ ರಂಗು ಬಾಯಿಗೆ ಕರೆದು ಹೇಳ್ಯಾರರಿ. ಏ ಕೂಸಾತ್ತರ ಪ್ರಸಾದ ಹಚ್ಚು ಆರಾಮಾಗಿ ನಿದ್ದೆ ಮಾಡ್ತದರಿ, ಕೂಸ ಆರಾಮಾಗಿ ನಿದ್ದೆ ಮಾಡ್ತದರಿ. ಏ ನಿದ್ದಿ ಗಣ್ಣಗ ಎದ್ದು ಒದ್ದಾಡಿ ಅತ್ತಾರ ಮುದ್ದಾಡಿ ಮನಿ ಕುಡಿಸು ಅಂದಾರರಿ, ನಿದ್ದಿ ಗಣ್ಣಗ ಎದ್ದು ಒದ್ದಾಡಿ ಅತ್ತಾರ ಮುದ್ದಾಡಿ ಮನಿ ಕುಡಿಸು ಅಂದಾರರಿ. ಗೊಳಸಾರ ಮಠದಾಗ ನಡಿತಾವರಿ, ನಮ್ಮ ಗೊಳಸಾರ ಮಠದಾಗ ನಡಿತಾವರಿ. ತ್ರಿಕಾಲ ಜ್ಞಾನಿ ತಿರುಮೂರ್ತಿ ಮುಚ್ಚವ್ರ ಮಾಡಿದ ಪಾವಡ ಹಿಂಗಾದರಿ, ತ್ರಿಕಾಲ ಜ್ಞಾನಿ ತಿರುಮೂರ್ತಿ ಮುಚ್ಚವ್ರ ಮಾಡಿದ ಪಾವಡ ಹಿಂಗಾದರಿ. ಏ ಚಟ್ಟನೆ ಚೀರಿ ಸಿಟ್ಟಿಗೇರಿ ಅಂತಳ ಯಾಕ್ರಿ ಅಪ್ಪ ನನಗ ಹಿಂಗಂತೀರಿ, ಏ ಯಾಕ್ರಿ ಅಪ್ಪ ನನಗ ಹಿಂಗಂತೀರಿ. ಏ ಗೋರಿಗೆ ಹೋಗುವ ಕಾಲ ಸನಿಯಕ ಬಂದದ, ನನಗೆಲ್ಲಿ ಎದಿ ಹಾಲ ಬರ್ಬೇಕರಿ, ಯಪ್ಪ ನನಗೆಲ್ಲಿ ಎದಿ ಹಾಲ ಬರ್ಬೇಕರಿ. ಏ ಹೆಚ್ಚಿಗೆ ಮಾತಾಡಬ್ಯಾಡ ಹೇಳದಷ್ಟ ಮಾಡಂತ ಮನಿ ಕಾಡೆ ಮರಳಿ ಕಳಿಸ್ಯಾರರಿ, ಹೆಚ್ಚಿಗೆ ಮಾತಾಡಬ್ಯಾಡ ಹೇಳದಷ್ಟ ಮಾಡಂತ ಮನಿ ಕಾಡೆ ಮರಳಿ ಕಳಿಸ್ಯಾರರಿ. ಪಾವಡ ಗೊಳಸಾರ ಮಠದಾಗ ನಡಿತಾವರಿ, ನಮ್ಮ ಗೊಳಸಾರ ಮಠದಾಗ ನಡಿತಾವರಿ. ತ್ರಿಕಾಲ ಜ್ಞಾನಿ ತಿರುಮೂರ್ತಿ ಮುಚ್ಚವ್ರ ಮಾಡಿದ ಪಾವಡ ಹಿಂಗಾದರಿ, ತ್ರಿಕಾಲ ಜ್ಞಾನಿ ತಿರುಮೂರ್ತಿ ಮುಚ್ಚವ್ರ ಮಾಡಿದ ಪಾವಡ ಹಿಂಗಾದರಿ. ಏ ಮನಿಗೆ ಬರುವುದ್ರಾಗ ಮುದುಕಿಗೆ ಹಾಲು ಬಂದು ಏ ಎದಿಗಳು ತಟ ತಟ ಬಿಗದಾವರಿ, ಆಗ ಎದಿಗಳು ತಟ ತಟ ಬಿಗದಾವರಿ. ಏ ಬಾಣತಿಯ ಲಕ್ಷಣ ಬಂದಾದ ಮುದುಕಿಗೆ ಕೂಸಿನ ಎತ್ತಿ ಹಾಲ ಕುಡಿಸಾಳರಿ, ಆಗ ಕೂಸಿನ ಎತ್ತಿ ಹಾಲ ಕುಡಿಸಾಳರಿ. ಏ ಧನ್ಯನಾದೆನೋ ನನ್ನಪ್ಪ ಎಂದು ಆನಂದದ ಕಣ್ಣೀರ ಸುರಿಸಾಳರಿ, ಧನ್ಯನಾದೆನೋ ನನ್ನಪ್ಪ ಎಂದು ಆನಂದದ ಕಣ್ಣೀರ ಸುರಿಸಾಳರಿ. ಪಾವಡ ಗೊಳಸಾರ ಮಠದಾಗ ನಡಿತಾವರಿ, ನಮ್ಮ ಗೊಳಸಾರ ಮಠದಾಗ ನಡಿತಾವರಿ. ತ್ರಿಕಾಲ ಜ್ಞಾನಿ ತಿರುಮೂರ್ತಿ ಮುಚ್ಚವ್ರ ಮಾಡಿದ ಪಾವಡ ಹಿಂಗಾದರಿ, ತ್ರಿಕಾಲ ಜ್ಞಾನಿ ತಿರುಮೂರ್ತಿ ಮುಚ್ಚವ್ರ ಮಾಡಿದ ಪಾವಡ ಹಿಂಗಾದರಿ. ಯಾವಾಗಪ್ಪ ಅವ್ರು ಹೇಳಿ ಮನೆಗೆ ಕಳಿಸಿದ್ರು, ಹೌದು. ಮುದುಕಿ ಮನಿಗೆ ಬಂತು, ಹಾ ಕೂಸಿಗೆ ಮನಗಿಸಿತು, ಹೌದು. ಆರಾಮ್ ಕೂಸು ನಿದ್ದೆ ಮಾಡ್ತ್ರಿ. 4-5 ಗಂಟೆ ಏಳಿಲ್ಲ, ರಾತ್ರಿ 1 ಗಂಟೆಗೆ ಎದ್ದು ಹೌದು. ಪ್ರತಿನಿತ್ಯ ಏನ್ ಅಳತಿತ್ತಲ್ಲ ಅದಕ್ಕಿಂತ ಜೋರಾಗಿ ಎಳ್ಳಕತ್ತು ಕೂಸವತ್ತ, ಹೌದಿಪ್ಪ. ಅದಕ್ಕಿಂತ ಜೋರಾಗಿ ಎಳ್ಳಕತ್ತು. ಹಾ. ಅವಾಗ ಎದ್ದಳು, ಹಾ. ನನ್ನಪ್ಪ ಪ್ರಸಾದ್ ಹಚ್ಚತ್ ಹೇಳಿದ ಹಚ್ಚಿನಿ ಮನೆಗೆ ಅದ, ಹೌದು. ಬಾಳೆ ಅಳ್ಳಕತ್ತಂದ್ರ ಏನು ಮಾಡ್ಬೇಡತ್ತೇಳಿ ಏನ್ ಅಪ್ಪ ಅವ್ರು ಹೇಳಿದಾರಲ್ಲ, ಆ ಮಾತು ನೆನಪಿಟ್ಟು ಆ ಮಾತು ನೆನಪು ಬಂದು ತಾಯಿ ಹೌದು ಕೂಸಿನ ಎದಿಗೆ ಹಚ್ಚಿ ಹಾಲು ಕುಡಿಸ್ತಾಳ್ರಿ. ಹಣ್ಣಾನು ಮುದುಕಿ ಹೌದು. ಕೂಸಿಗೆ ಎದಿಗೆ ಹಚ್ಚಿ ಹಾಲು ಕುಡಿಸಿದ್ಳು. ಹಾಲು ಬಂದು ಏನೋ ಗೊತ್ತಿಲ್ಲ, ಆದ್ರ ಕೂಸ ಥಂಡಗಾಗಿ ಮಕ್ಕೊಂದು ಬಿಡುತ್ತು. ಆನಂದದಿಂದ ನಿದ್ದೆ ಮಾಡ್ಲಕತ್ತು. ಹೌದಿಪ್ಪ. ಆನಂದದಿಂದ ನಿದ್ದೆ ಮಾಡ್ಲಕತ್ತಳು. ಮಾಡ್ಲಕತ್ ಕೂಸ ತಾಯಿ ಮಕ್ಕೊಂಡ್ಳು. ಹಾ. ಮುಂಜಾಳೆ ಎದ್ದಳು, ಝಳಕ ಮಾಡಿದಳು. ಹಾ. ಕೂಸಿಗೆ ಝಳಕ ಮಾಡಿಸಿದಳು. ಹಾ. ಝಳಕ ಮಾಡಿಸಿ
ದೇವರಿಗೆ ನಮಸ್ಕಾರ ಮಾಡಿ ತ್ರಿಮೂರ್ತಿ ಅಪ್ಪ ಅವ್ರು ಕೊಟ್ಟಿರುವಂಥ ಪ್ರಸಾದ ತಾಯಿಟ್ಟು ಸ್ವೀಕಾರ ಮಾಡಿ ಆ ಕೂಸಿಗಿಟ್ಟು ಪ್ರಸಾದ ಹಚ್ಚಿ ಮತ್ತೊಮ್ಮೆ ಎದಿ ಹಾಲು ಕುಡಿಸ್ಬೇಕಂತೇಳಿ ಎದಿಗೆ ಹಚ್ಚಾಳ. ನಿಮಗೆ ವಿಚಿತ್ರ ಹೇಳ್ಬೇಕಂದ್ರ ಹೌದು ಏನು ಹಣ್ಣಾಗಿರುವಂತ ಮುದುಕಿಗೆ 60 ವರ್ಷ ಮೀರಿ ಹೋಗಿರುವಂತ ಮುದುಕಿಗೆ ಎದಿಗೆ ಹಾಲು ಬಂದು ಕೂಸಿನ ಬಾಯಿ ಒಳಗೆ ಬಿದ್ದು ಅಂತ ಹೇಳಿ ಇದು ಗುಳಸಾರಪ್ಪ ಅವ್ರ ಚರಿತ್ರೆ ಒಳಗೆ ಬರ್ತದ ಬಂಧುಗಳೇ. ಹೌದು 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 ಹೌದಪ್ಪ. ಯಾರ ನಂಬ್ತೀರಿ ಮಾತ? ನಂಬ್ತೀರಿ ಕಾಕ? ನಂಬ್ತೀರಿ? ಇಲ್ಲ. ಹೌದು ನೀವರೇ ಬಿಡ್ರಿ, ಸ್ವತಃ ನಾನೇ ನಂಬಿಲ್ಲ. ಹೌದು ಹೌದಾ? ನಾನೇ ನಂಬಿಲ್ಲ. ಕಮಿಟಿ ಅವ್ರು ಕೂಡ ಸ್ವತಃ ಜಗಳ ಆಡೀನಿ. ನಮ್ಮ ರಾಯಪ್ಪಣ್ಣ ಗೊತ್ತದಿ ಮಾತ. ಹೌದೌದು. ಹುಟ್ಟಿಗೆ ರಾಯಪ್ಪಣ್ಣ ಸ್ವತಃ ನಾನೇ 6 ತಿಂಗಳ ಹಿಂದೆ ಕಮಿಟಿ ಅವ್ರು ಕೂಡ ಜಗಳ ಆಡದ. 60 ವರ್ಷ ಆಗಿ ಹೋಗಿರುವಂತ ಮುದುಕಿಗೆ ಹೆಂಗೆ ಎದಿ ಹಾಲು ಬರ್ತಾವ ಅಂದ ಕೂಡ್ಲೆ ಈ ಕಾಕಾಗಳ ವಾರಿಗೆ ಅವ್ರ 10 ಮಂದಿ ಕಮಿಟಿ ಅವ್ರು ಕೂಡಿ ಹೌದು ನನಗ ಕರೆಸಿ ಏನ್ ಮುದುಕಿ ಹಾಲು ಕುಡಿದು ಬದುಕಿದಲ್ಲ ಅವನಿಗೆ ಫೋನ್ ಹಚ್ಚಿ ಕೊಟ್ರು. ಹೌದು ಹೌದಿಪ್ಪ. ಇಂಥವನೇ ಆ ಮುದುಕಿ ಹಾಲು ಕುಡಿದು ಬದುಕದವ ಇನ್ನೂ ಅದಾನ ಮಾತಾಡತ್ತೇಳಿ ಅಂದಾಗ ನಾ ಮಾತಾಡದ ಹೌದೇನ್ರಿ ಅಂದಾಗ ಹೌದು ಅವ ಹೇಳ್ದ ಪ್ರಕಾಶ್ ಅಣ್ಣವ್ರ ನಮ್ಮ ಅಜ್ಜಿ ಹೇಳಿದ ನನಗೆ ಇಷ್ಟೇ ನನಗ್ ಗೊತ್ತ. ಹೌದು. ಆದ್ರ ನಮ್ಮ ಅಪ್ಪನ ಮೈಮ ಏನೋ ಬಹಳದ ನನಗ್ ಗೊತ್ತಿಲ್ಲ ಅಂತ ಹೇಳ್ದ. ಹೌದು. ಆದ್ರೆ ಎದಿ ಹಾಲು ಕುಡಿದು ಬದುಕದವ ನಾನೇ ಅಂದ. ಅವ್ರು ಭವಿಷ್ಯಕ್ಕಾಗಿ ನೀವು ಏನ್ರಿ 200 ವರ್ಷನವ್ರ ಹಿಂಗ್ ತಿಳ್ಕೊಬೇಡ್ರಿ. ಅವ್ರು ಬದುಕದವ್ರು ಭಾಳ ವರ್ಷನವ್ರು ತಿಳ್ಕೊಬೇಡ್ರಿ. ಅವ್ರಿಗೆ ವಯಸ್ಸು ಎಟ್ಟದತ್ತೆ ಕೇಳಿದ್ರೆ ಈಗ ಬರೇ 32 ವರ್ಷ ವಯಸ್ಸದವ್ರಿಗೆ. ಹೌದಾ? ನನಕ್ಕಿಂತ 3 ವರ್ಷ ಸಣ್ಣವ್ರ ಅವ್ರ ಫೋಟೋ ನನ್ನ ಮೊಬೈಲ್ದಾಗ ಅವ್ರ ಮನೆಗೆ ಹೋಗಿ ಸನ್ಮಾನ ಮಾಡ್ಕೊಂಡು ಬಂದಿನ ಇದೇ ಪದ ಹಾಡಿದ್ರಿಂದ. ಹೌದು ಹೌದೌದು. ಅವ್ರೀಗ ಸದ್ಯ ಎಲ್ಲಿ ಅರತ್ತೆ ಕೇಳಿದ್ರೆ ಶಿಂದಗಿ ಒಳಗ ಮನಿ ಮಾಡ್ಕೊಂಡದಾರ. ಹೌದಾ? ಮೋರ್ಟಿಗಿ. ಅದೇ ಶಿಂದಗಿ ತಾಲೂಕು ಮೋಟಗಿ ಒಳಗ ತಲಾಟಿ ನೌಕರಿ ಮಾಡ್ತಾರ ಬಂಧುಗಳೇ. ಹೌದಾ? ಇದು ಗುಳಸಾರ ಮಠದೊಳಗ ನಡೆದು ಹೋದ ಕತಿ. ಹೌದು ಹೌದು ಹೌದು. ನಂಬ್ತೀರಿ? ನಂಬಲ್ಲ. ಆದರೂ ನಂಬಬೇಕು. ಯಾಕೆ ನಂಬಬೇಕು ಅಂದ್ರ ಹೌದು ಶರಣರ ಮೈಮೇನೆ ಹಂತದಿರ್ತದ. ಹೌದೌದು. ಅದಕ್ಕೆ ಬಸವಣ್ಣ ಒಂದು ಮಾತು ಹೇಳ್ತಾನ. ಏನತ್ತ? ನಾವು ನಂಬಲ್ಲತ್ತ ತಿಳ್ಕೊಂಡು ಬಸವಣ್ಣ ಏನ್ ಹೇಳ್ತಾನ? ನೀನೊಲಿದರೆ ಹೌದು ನೀನೊಲಿದರೆ ಕೊರಡು ಕೊನರುವುದಯ್ಯ. ಹೌದಾ ಅಂದಾರಿಲ್ರಿ? ಹೌದೌದು. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹೈನುವುದಯ್ಯ. ಹೌದು. ನೀನೊಲಿದರೆ ವಿಷ ಅಮೃತವಯ್ಯ. ಹೌದು. ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪುದು ಕೂಡಲ ಸಂಗಮ ದೇವ. ಹೌದು ಹೌದು. ಬಸವಣ್ಣ ಯಾಕೆ ಹೇಳ್ತಿದ್ರಿ ಮಾತ? ಯಾಕ್ರಿಪ್ಪ? ಶರಣರ ಬಲಿ ಇಂತ ತಾಕತ್ ಐತಿ ಅಂತೇಳಿ ಅಂದ. ಹೌದೌದು. ಬಸವಣ್ಣ ಹೇಳ್ತಾನ. ಏನ್ ಹೇಳ್ತಾನಮ್ಮ? ಪರಮಾತ್ಮ ನೀ ಮನಸ್ಸು ಮಾಡಿ ಒಲದಿ ಅಂದ್ರ ಒಣಗಿ ಹೋಗಿರುವಂತ ಕೊಟ್ಟು ಚಿಗಿತ್ತದ. ಹೌದು. ಚಿಗಿತ್ತದಿಲ್ಲ? ಚಿಗಿತ್ತದಿಪ್ಪ. ಮುಗುಳು ಕೋಡಕ್ ಹೋಗಿ ಎಲ್ಲಾ ಲಿಂಗಿ ಯಾವಾಗ ವಾಸ ಮಾಡದೋ ಅವಾಗ ಬನ್ನಿ ಗಿಡ ಒಣಗಿದ ಚಿಗಿತ್ತು. ಅದರ ಹೆಸರು ಏನು ಬತ್ರಿ? ಮುಗಳ ಕೋಡ. ಏನ್ ಮುಗುಳು ಚಿಗದ ಬತ್ತಲ್ಲ ಅದಕ್ಕೆ ಮುಗುಳು ಕೋಡ ಅಂದ್ರು ತಮ್ಮ. ಹೌದು. ಪರಮಾತ್ಮ ನೀ ಒಲದಿ ಅಂದ್ರ ಬಟ್ಟಿ ಹೋಗಿರುವಂತ ಆಕಳ 12 ವರ್ಷ ಹಾಲು ಹಿಂಡ್ಲಾರ್ದಂತ ಆಕಳ ಹಿಂಡ್ತದ. ಪರಮಾತ್ಮ ನಿನ್ನ ಕೃಪೆಯಾಗಬೇಕಂತ ಬಸವಣ್ಣ ಹೇಳ್ತಾನ. ಹೌದೌದು. ಇಲ್ಲಿ ಹ್ಯಾಂಗ ಗುರುವಿನ ದಯಾದಿಂದ ಬದುಕ್ಯಾನ ಅನ್ನುವಂಥದ್ದು ಕೊನೆ ನುಡಿ ಒಳಗ. ಗುರುವಿನ ದಯದಿಂದ ಬೆಳೆದ ಮಾರುತಿ. ಅವ್ರ ಹೆಸರು ಮಾರುತಿ ಸಾವಳಂಕೆ. ಏನ್ ಹೇಳ್ತಾರ ಅವರು? ಗುರುವಿನ ದಯದಿಂದ ಬೆಳೆದ ಮಾರುತಿ ಸದ್ಯ ತಲಾಟಿ ನೌಕರಿ ಮಾಡ್ತಾರರಿ. ಅವರು ಸದ್ಯ ತಲಾಟಿ ನೌಕರಿ ಮಾಡ್ತಾರರಿ. ಏ ಸತ್ಯ ನಡೆದ ಕತ್ತಿ ಶೋಧ ಮಾಡಿ ಹಾಡಿ ದೈವ ದೇವರ ಮುಂದ ಇಟ್ಟೇವರಿ. ನಾವು ದೈವ ದೇವರ ಮುಂದ ಇಟ್ಟೇವರಿ. ಕರ್ಜಿಗಿ ಮಾಣಿಕ ಮಾಡಿದ ಕವನ ಪ್ರಕಾಶ ಸಭದಾಗ ಹಾಡ್ಯಾನರಿ. ಕರ್ಜಿಗಿ ಮಾಣಿಕ ಮಾಡಿದ ಕವನ ಪ್ರಕಾಶ ಸಭದಾಗ ಹಾಡ್ಯಾನರಿ. ಮಠದಾಗ ನಡಿತಾವರಿ ನಮ್ಮ ಗೊಳಸಾರ ಮಠದಾಗ ನಡಿತಾವರಿ. ತ್ರಿಕಾಲ ಜ್ಞಾನಿ ತಿರುಮೂರ್ತಿ ಮುಚ್ಚವ್ರ ಮಾಡಿದ ಪಾವಡ ಹಿಂಗಾದರಿ. ತ್ರಿಕಾಲ ಜ್ಞಾನಿ ತಿರುಮೂರ್ತಿ ಮುಚ್ಚವ್ರ ಮಾಡಿದ ಪಾವಡ ಹಿಂಗಾದರಿ. ಏ ಗುರುವಿನ ದಯದಿಂದ ಬೆಳೆದ ಮಾರುತಿ ಸದ್ಯ ತಲಾಟಿ ನೌಕರಿ ಮಾಡ್ತಾರ.
ರೀ ಅವರು ಸದ್ಯ ತಲಾಟಿ ನೌಕರಿ ಮಾಡ್ತಾರ ರೀ ಏ ಸತ್ಯ ನಡೆದ ಕತಿ ಶೋಧ ಮಾಡಿ ಹಾಡಿ ದೈವ ದೇವರ ಮುಂದ ಇಟ್ಟೇವರಿ ನಾವು ದೈವ ದೇವರ ಮುಂದ ಇಟ್ಟೇವರಿ ಏ ಕರ್ಜಿಗೆ ಮಾಣಿಕ ಮಾಡಿದ ಕವನ ಪ್ರಕಾಶ ಸಭದಾಗ ಹಾಡ್ಯಾನರಿ ಕರ್ಜಿಗೆ ಮಾಣಿಕ ಮಾಡಿದ ಕವನ ಪ್ರಕಾಶ ಸಭದಾಗ ಹಾಡ್ಯಾನರಿ ಎಲ್ದಿಗೂ ಪಾವಡ ಬಳಸಾದ ಮಠದಾಗ ನಡಿತಾವರಿ ನಮ್ಮ ಬಳಸಾದ ಮಠದಾಗ ನಡಿತಾವರಿ ತ್ರಿಕಾಲ ಜ್ಞಾನಿ ಧರ್ಮೂರ್ತಿ ಮುತ್ತವ್ರ ಮಾಡಿದ ಪಾವಡ ಹಿಂಗಾದರಿ ತ್ರಿಕಾಲ ಜ್ಞಾನಿ ಧರ್ಮೂರ್ತಿ ಮುತ್ತವ್ರ ಮಾಡಿದ ಪಾವಡ ಹಿಂಗಾದರಿ